ಬನ್ನಿ, ಇವತ್ತಿನ ಈ ವಿಶೇಷ ತನಿಖೆಯಲ್ಲಿ ನಾವು ಒಂದು ವಿಲಕ್ಷಣವಾದ ಕೋಲ್ಡ್ ಕೇಸ್ ಫೈಲ್ ಓಪನ್ ಮಾಡೋಣ. ಇದು ಬರೀ ಯಾವುದೋ ಒಂದು ಹಳೆಯ ಹಡಗಿನ ಕಥೆಯಲ್ಲ. 1912ರ ಆ ಮಹಾ ದುರಂತಕ್ಕೂ ಇಂದಿನ ಕಾಲದ 5 ವರ್ಷದ ಒಬ್ಬ ಪುಟ್ಟ ಬಾಲಕನಿಗೂ ಇರುವ ಒಂದು ಅಸಾಧ್ಯವಾದ ನಿಗೂಢ ಸಂಬಂಧದ ಕತೆ. ಒಬ್ಬ ಇನ್ವೆಸ್ಟಿಗೇಟರ್ ಆಗಿ ಈ ರಹಸ್ಯದ ಆಳಕ್ಕೆ ನಾನು ನಿಮ್ಮನ್ನ ಕರೆದೊಯ್ಯಲಿದ್ದೇನೆ. ಶುರು ಮಾಡೋಣ ಅಲ್ವಾ? ಓಕೆ, ನೇರವಾಗಿ ವಿಷಯಕ್ಕೆ ಬರೋಣ. ಚಿಕಾಗೋದಲ್ಲಿರುವ ಜೇಮಿ ಅನ್ನೋ 5 ವರ್ಷದ ಪುಟ್ಟಪೋರನಿಗೆ 1912ರಲ್ಲಿ ಮುಳುಗಿ ಹೋದ ಹಡಗಿನ ಇಂಚಿಂಚು ವಿನ್ಯಾಸ ಹೇಗೆ ಗೊತ್ತಿರಲು ಸಾಧ್ಯ? ಇದೇ ನಮ್ಮ ತನಿಖೆಯ ಮುಖ್ಯ ಪ್ರಶ್ನೆ. ಕೇಳೋದಕ್ಕೆ ಇದು ಅಸಾಧ್ಯ ಅಂತ ಅನ್ಸ್ಬೋದು, ಆದರೆ ಈ ಹುಡುಗನಿಗೆ ಆ ಹಡಗಿನ ಬಗ್ಗೆ ಇದ್ದ ಜ್ಞಾನ ಎಂಥವರನ್ನು ಬೆಚ್ಚಿ ಬೀಳಿಸುವಂತಿತ್ತು. ಈ ಮಾತುಗಳನ್ನೊಮ್ಮೆ ಗಮನಿಸಿ. ಜೇಮಿಗೆ ನೀರಿನ ಬಗ್ಗೆ ಎಂಥ ವಿಪರೀತ ಭಯ ಇತ್ತೆಂದರೆ ಮನೆಯಲ್ಲಿರುವ ಖಾಲಿ ಬಾತ್ಟಬ್ ನೋಡಿದ್ರೂ ಸಾಕು ಬೆಚ್ಚಿ ಬೀಳ್ತಿದ್ದ. ಒಂದು ದಿನ ಬೇಸಿಗೆಯಲ್ಲಿ ಅವನ ತಾಯಿ ಅವನನ್ನ ಸ್ವಿಮ್ಮಿಂಗ್ ಪೂಲ್ಗೆ ಕರೆದೊಯ್ದಾಗ ಅವನು ನೀರಿಗೆ ಇಳಿಯಲು ಒಪ್ಪಲೇ ಇಲ್ಲ. ಬದಲಾಗಿ, ನಾನು ಸಾಯುತ್ತೇನೆ, ದಯವಿಟ್ಟು ನನ್ನನ್ನ ಕಾಪಾಡಿ ಅಂತ ರಕ್ತ ಹೆಪ್ಪುಗಟ್ಟುವಂತೆ ಕಿರುಚಲು ಶುರು ಮಾಡ್ದ. ಇದು ಕೇವಲ ಹೆದರಿಕೆ ಮಾತ್ರ ಆಗಿರಲಿಲ್ಲ. ಜೇಮಿಯ ಈ ಅಸಾಧ್ಯ ಎನ್ನಿಸುವ ಜ್ಞಾನಕ್ಕೆ ಕೆಲವು ಪಕ್ಕಾ ಸಾಕ್ಷಿಗಳಿವೆ ನೋಡಿ. ಅವನು ತನ್ನ ತಾಯಿಯ ಬಾಲ್ಯದ ಬ್ಲೂ ಸೈಕಲ್ ಬಗ್ಗೆ ನಿಖರವಾಗಿ ಹೇಳಿದ್ದ. ಆದರೆ ಇದೆಲ್ಲಕ್ಕಿಂತ ಮಿಗಿಲಾಗಿ ಟಿವಿಯಲ್ಲಿ ಟೈಟಾನಿಕ್ ಬಗ್ಗೆ ಒಂದು ಸಿನಿಮಾ ನೋಡಿದ್ಮೇಲೆ ಅವನಿಗೆ ಆ ಹಡಗಿನ ಮೇಲಿನ ಗೀಳು ಶುರುವಾಯಿತು. ಒಬ್ಬ 5 ವರ್ಷದ ಮಗು ಟೈಟಾನಿಕ್ ಹಡಗಿನ ಒಳಗಿನ ವಿನ್ಯಾಸ ಹೇಗಿತ್ತು, ಕಿಟಕಿಗಳೆಲ್ಲಿವೆ, ಬಾಯ್ಲರ್ ರೂಮ್ ಎಲ್ಲಿದೆ ಅಂತ ಅತ್ಯಂತ ನಿಖರವಾದ ಬ್ಲೂ ಪ್ರಿಂಟ್ಸ್ ಚಿತ್ರಗಳನ್ನು ಬಿಡಿಸೋ ಶುರು ಮಾಡಿದ. ಒಂದು ಹಿಸ್ಟಾರಿಕಲ್ ಎಕ್ಸಿಬಿಷನ್ಗೆ ಹೋದಾಗ ಅಲ್ಲಿನ ಹಳೆಯ ವಸ್ತುಗಳನ್ನು ಅವನು ಸರಿಯಾಗಿ ಗುರುತಿಸಿದ. ಈ ಚಿಕ್ಕ ಮಗುವಿಗೆ ಆ ಹಡಗಿನ ಒಳಗಿನ ರಹಸ್ಯಗಳು ಹೇಗೆ ತಿಳಿದಿತ್ತು ಅನ್ನೋದೇ ಒಂದು ದೊಡ್ಡ ಮಿಸ್ಟ್ರಿ. ಆ ಎಕ್ಸಿಬಿಷನ್ನಲ್ಲಿ ಅವನಾಡಿದ ಮಾತು ಕೇಳಿದ್ರೆ ಎಂಥವರ ಬೆನ್ನುಹುರಿಯಲ್ಲೂ ನಡುಕ ಹುಟ್ಟುತ್ತೆ. ನಾನು ಆ ಹಡಗಿನಲ್ಲಿದ್ದೆ, ನಾನೇ ಅದನ್ನ ಡಿಸೈನ್ ಮಾಡಿದ್ದು, ಐರನ್ ಬದಲು ಸ್ಟೀಲ್ ಬಳಸಿ ಅಂತ ನಾನು ಅವ್ರಿಗೆ ಹೇಳಿದ್ದೆ ಅಂದ ಹುಡುಗ. ಜೇಮಿಯ ಪ್ರಕಾರ ಆತ ಟೈಟಾನಿಕ್ ಹಡಗಿನ ಡಿಸೈನರ್ ಥಾಮಸ್ ಆಂಡ್ರೂಸ್ನ ಪುನರ್ಜನ್ಮ. ತಾನು ಮಾಡಿದ ಎಂಜಿನಿಯರಿಂಗ್ ತಪ್ಪುಗಳಿಗಾಗಿ ಆತ ಈಗ್ಲೂ ವಿಪರೀತ ಅಪರಾಧಿ ಮನೋಭಾವ, ಅಂದ್ರೆ ಆ ಗಿಲ್ಟನ್ನ ಅನುಭವಿಸ್ತಾ ಇದ್ದ. ಸರಿ, ಈಗ ನೇರವಾಗಿ ಆ ದುರಂತ ನಡೆದ ಕ್ರೈಮ್ ಸೀನ್ಗೆ ಹೋಗೋಣ. ಏಪ್ರಿಲ್ 10, 1912 ಟೈಟಾನಿಕ್ ಸೌತಾಂಪ್ಟನ್ನಿಂದ ನ್ಯೂಯಾರ್ಕ್ಗೆ ತನ್ನ ಮೊದಲ ಪ್ರಯಾಣವನ್ನು ಶುರು ಮಾಡುತ್ತೆ. ಆದರೆ ಏಪ್ರಿಲ್ 14ರ ರಾತ್ರಿ 11:30ರ ಸುಮಾರಿಗೆ ಐಸ್ಬರ್ಗ್ಗಳ ಬಗ್ಗೆ ಬಂದಂತಹ ಬರೋಬ್ಬರಿ 7 ಎಚ್ಚರಿಕೆಗಳನ್ನು ಕ್ಯಾಪ್ಟನ್ ಎಡ್ವರ್ಡ್ ಜಾನ್ ಸ್ಮಿತ್ ಸಂಪೂರ್ಣವಾಗಿ ಇಗ್ನೋರ್ ಮಾಡ್ತಾರೆ. ಕಾರಣ? ಹಡಗಿನ ವೇಗ ಮತ್ತು ಅದರ ಖ್ಯಾತಿಯನ್ನು ಉಳಿಸ್ಕೊಳ್ಬೇಕು ಅನ್ನೋ ಹಠ. ಕೊನೆಗೆ 11:40ಕ್ಕೆ ಲುಕ್ಔಟ್ ಫ್ರೆಡ್ರಿಕ್ ಐಸ್ಬರ್ಗನ್ನ ನೋಡ್ತಾನೆ. ಆದರೆ ಅಷ್ಟೊತ್ತಿಗಾಗ್ಲೇ ಕಾಲ ಮಿಂಚೋಗಿತ್ತು. ಆ ಭೀಕರ ಡಿಕ್ಕಿ ಆಗೇ ಬಿಡ್ತು. ನಮ್ಮ ತನಿಖೆಯ ಮುಂದಿನ ಪುಟದಲ್ಲಿ ಒಂದು ಪ್ರಮುಖ ಫೊರೆನ್ಸಿಕ್ ಕ್ಲೂ ಇದೆ. ಹಡಗು ಹೊರಡುವ ಮುನ್ನ ಡೇವಿಡ್ ಎಂಬ ಸಿಬ್ಬಂದಿಯನ್ನ ಬದಲಾಯಿಸಲಾಗುತ್ತೆ. ಆದರೆ ಡೇವಿಡ್ ಆಕಸ್ಮಿಕವಾಗಿ ಬೈನಾಕ್ಯುಲರ್ಸ್ ಇದ್ದ ಲಾಕರ್ ಕೀಗಳನ್ನ ತನ್ನ ಜೊತೆಗೆ ಮನೆಗೆ ತಗೊಂಡೋಗ್ಬಿಡ್ತಾನೆ. ಇದರ ಎಫೆಕ್ಟ್ ಏನಾಯ್ತು ಗೊತ್ತಾ? ಲುಕ್ಔಟ್ ಫ್ರೆಡ್ರಿಕ್ಗೆ ಆ ಕತ್ತಲಲ್ಲಿ ಮಂಜು ಮುಸುಕಿದ ಅಟ್ಲಾಂಟಿಕ್ ಸಾಗರದಲ್ಲಿ ಬೈನಾಕ್ಯುಲರ್ಸ್ ಇಲ್ಲದೆ ಕೇವಲ ಬರಿಗಣ್ಣಿನಿಂದ ನೋಡುವ ಪರಿಸ್ಥಿತಿ ಬಂತು. ಆ ಒಂದು ಸಣ್ಣ ತಪ್ಪು ಎಷ್ಟೊಂದು ದೊಡ್ಡ ವಿನಾಶಕ್ಕೆ ಕಾರಣವಾಯಿತು ನೋಡಿ. ಸೊ ಇಲ್ಲಿ ಅತ್ಯಂತ ನಿರ್ಣಾಯಕವಾದ ಅಂಶ ಅಂದ್ರೆ ಆ ಎಂಜಿನಿಯರಿಂಗ್ ಫೇಲ್ಯೂರ್. ಡಿಸೈನರ್ ಥಾಮಸ್ ಆಂಡ್ರೂಸ್ ಹಡಗಿನ ತಳಪಾಯಕ್ಕೆ ಅತ್ಯಂತ ಬಲವಾದ ಸ್ಟೀಲ್ ಬಳಸಲು ಪಟ್ಟು ಹಿಡಿದಿದ್ದ. ಆದರೆ ಇನ್ವೆಸ್ಟರ್ಸ್ ಹಣ ಉಳಿಸುವ ಉದ್ದೇಶದಿಂದ ಸಮುದ್ರದ ನೀರಿನಲ್ಲಿ ಬೇಗ ಹಾಳಾಗುವ ಐರನ್ ಅಂದ್ರೆ ಕಬ್ಬಿಣವನ್ನ ಆಯ್ಕೆ ಮಾಡ್ತಾರೆ. ಈ ಐರನ್ ಮತ್ತು ಸ್ಟೀಲ್ ನಡುವಿನ ನಿರ್ಧಾರವೇ ಥಾಮಸ್ ಆಂಡ್ರೂಸ್ನ ಮತ್ತು ನಂತರ ಆ ಚಿಕ್ಕ ಹುಡುಗ ಜೇಮಿಯ ಅಪರಾಧಿ ಮನೋಭಾವಕ್ಕೆ ಮೂಲ ಕಾರಣವಾಯಿತು. ನಾವಿಲ್ಲಿ ಇದನ್ನು ಯಾವುದೇ ಪಕ್ಷಪಾತವಿಲ್ಲದೆ ಕೇವಲ ತಾಂತ್ರಿಕ ದೃಷ್ಟಿಯಿಂದ ಮಾತ್ರ ನೋಡ್ತಾ ಇದ್ದೀವಿ. ಈ ಡೇಟಾ ಒಮ್ಮೆ ನೋಡಿ ಮನುಷ್ಯನ ಅಹಂಕಾರದ ಬೆಲೆ ಎಷ್ಟು ಅಂತ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇದೊಂದು ಅನ್ಸಿಂಕಬಲ್ ಅಂದ್ರೆ ಎಂದಿಗೂ ಮುಳುಗದ ಹಡಗು ಎಂಬ ಅತಿಯಾದ ಮಾರ್ಕೆಟಿಂಗ್ನಿಂದಾಗಿ ವೈಟ್ ಸ್ಟಾರ್ ಲೈನ್ ಕಂಪನಿ ಕೇವಲ 20 ಲೈಫ್ ಬೋಟ್ಗಳನ್ನು ಮಾತ್ರ ಇಟ್ಟಿತ್ತು. ಆದರೆ ವಾಸ್ತವವಾಗಿ ಅಲ್ಲಿ ಬೇಕಾಗಿದ್ದು 67 ಬೋಟುಗಳು. ಇದರ ಭೀಕರ ಪರಿಣಾಮ ಏನಾಯ್ತು ಅಂದ್ರೆ 2200 ಪ್ರಯಾಣಿಕರಲ್ಲಿ ಬದುಕುಳಿದಿದ್ದು ಕೇವಲ 700 ಜನ ಮಾತ್ರ. ಇದು ಕಂಪನಿಯ ಘೋರ ನಿರ್ಲಕ್ಷ್ಯವನ್ನ ಎತ್ತಿ ತೋರಿಸುತ್ತೆ. ಥಾಮಸ್ ಆಂಡ್ರೂಸ್ ಕಣ್ಣಾರೆ ಕಂಡ ಆ ಭೀಕರ ದೃಶ್ಯವನ್ನೊಮ್ಮೆ ಕಣ್ಮುಂದೆ ತಂದುಕೊಳ್ಳಿ. ಹಡಗಿನೊಳಗೆ ನೀರು ನುಗ್ತಿದಂತೆ ಕ್ಯಾಪ್ಟನ್ ಸ್ಮಿತ್ ನೀರು ಬೇರೆ ಕಡೆ ಹರಡದಿರ್ಲಿ ಅಂತ ಬಾಯ್ಲರ್ ರೂಮ್ ಬಾಗಿಲುಗಳನ್ನು ಹೊರಗಡೆಯಿಂದ ಲಾಕ್ ಮಾಡಿಬಿಡ್ತಾನೆ. ಅಂದ್ರೆ ಆ ಬಾಯ್ಲರ್ ರೂಮ್ ಒಳಗಿದ್ದ ಮುಗ್ಧ ಕಾರ್ಮಿಕರು ಹೊರಬರಲಾಗದೆ ಆ ಏರುತ್ತಿರುವ ನೀರಿನಲ್ಲಿ ಸಿಲುಕಿ ಒದ್ದಾಡಿ ಅಲ್ಲೇ ಪ್ರಾಣ ಬಿಡಬೇಕಾಯಿತು. ಎಂಥ ಟ್ರಾಜಿಡಿ ಅಲ್ವಾ? ತನ್ನ ಕಣ್ಣೆದುರೇ ಕಾರ್ಮಿಕರು ಪ್ರಾಣ ಬಿಡುತ್ತಿರುವುದನ್ನು ನೋಡಿ ಮತ್ತು ತಾನು ಬೇಡವೆಂದರೂ ಬಳಸಿದ ಐರನ್ನಿಂದಾದ ಅನಾಹುತವನ್ನ ಕಂಡು ಆಂಡ್ರೂಸ್ ಸಂಪೂರ್ಣವಾಗಿ ಒಡೆದು ಹೋಗಿದ್ದ.
ತನಗೆ ಲೈಫ್ ಬೋಟ್ನಲ್ಲಿ ಜಾಗವಿದ್ದರೂ ಸಹ ಅದರಲ್ಲಿ ಹೋಗಲು ನಿರಾಕರಿಸಿ ತಾನು ವಿನ್ಯಾಸಗೊಳಿಸಿದ ಆ ಹಡಗಿನೊಂದಿಗೆ ಆತ ಮುಳುಗಿಸತ್ತ. ಇದೇ ಆ ಗಿಲ್ಟ್, ಇದೇ ಆ ಅಪಾರವಾದ ನೋವು ದಶಕಗಳ ನಂತರ ಆ ಪುಟ್ಟ ಬಾಲಕ ಜೇಮಿಯ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿತ್ತು. ಈಗ ಈ ಕೇಸ್ನಲ್ಲಿ ಮತ್ತೊಂದು ರೋಮಾಂಚಕವಾದ ಅಥವಾ ವಿಚಿತ್ರವಾದ ಟ್ವಿಸ್ಟ್ ಇದೆ. ಗಮನಿಸಿ, ಟೈಟಾನಿಕ್ ದುರಂತ ನಡೆಯುವ 14 ವರ್ಷಗಳ ಹಿಂದೆಯೇ ಅಂದ್ರೆ 1898ರಲ್ಲಿ ಮಾರ್ಗನ್ ರಾಬರ್ಟ್ಸನ್ ಎಂಬಾತ ಫ್ಯೂಟಿಲಿಟಿ ಅನ್ನೋ ಒಂದು ಪುಸ್ತಕ ಬರೆದಿದ್ದ. ಅದರಲ್ಲಿರುವ ಫಿಕ್ಷನಲ್ ಹಡಗಿನ ಹೆಸರು ಟೈಟನ್. ಅದು ಕೂಡ ಅನ್ಸಿಂಕಬಲ್, ಅದು ಕೂಡ ಅಟ್ಲಾಂಟಿಕ್ನಲ್ಲಿ ಐಸ್ಬರ್ಗ್ಗೆ ಡಿಕ್ಕಿ ಹೊಡೆಯುತ್ತೆ ಮತ್ತು ಅದರಲ್ಲೂ ಲೈಫ್ ಬೋಟ್ಗಳ ಕೊರತೆ ಇರುತ್ತೆ. 1912ರ ನಿಜವಾದ ಟೈಟಾನಿಕ್ ದುರಂತಕ್ಕೂ ಮತ್ತು ಈ ಕಥೆಗೂ ಇರುವ ಹೋಲಿಕೆಗಳು ನಿಜಕ್ಕೂ ಮೈ ಜುಮ್ಮನ್ನಿಸುತ್ತೆ ಅಲ್ಲ? ಅಷ್ಟೇ ಅಲ್ಲ, ಇದು ಕೇವಲ ಪುಸ್ತಕಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಮೆಕೆನ್ಸಿ ಎಂಬ ಪ್ರಯಾಣಿಕ ಟೈಟಾನಿಕ್ನಲ್ಲಿ ಹೋಗಲು ಟಿಕೆಟ್ ತೆಗೆದುಕೊಂಡು ಹಡಗಿನ ಹತ್ರ ಬಂದಾಗ ಯಾರಾದೋ ಒಂದು ನಿಗೂಢ ಧ್ವನಿ 2 ಬಾರಿ ಡೋಂಟ್ ಗೋ, ಹೋಗ್ಬೇಡ ಅಂತ ಹೇಳ್ದಂತೆ ಕೇಳಿಸ್ತು. ಆ ಧ್ವನಿಗ ಹೆದ್ರಿ ಆತ ಕೊನೆಗಳಿಗೆಯಲ್ಲಿ ತನ್ನ ಪ್ರಯಾಣವನ್ನೇ ಕ್ಯಾನ್ಸಲ್ ಮಾಡ್ದ ಮತ್ತು ಆತ ಬದುಕುಳಿದದ್ದು ಕೂಡ ಹಾಗೆಯೇ. ನಮ್ಮ ಈ ತನಿಖೆಯಲ್ಲಿ ಸಾರ್ವಜನಿಕವಾಗಿ ಕೇಳಿಬರುವ ಒಂದು ದೊಡ್ಡ ಕಾನ್ಸ್ಪಿರಸಿ ಥಿಯರಿಯನ್ನು ನಾವು ನ್ಯೂಟ್ರಲ್ ಆಗಿ ಒಬ್ಬ ಇನ್ವೆಸ್ಟಿಗೇಟರ್ ಆಗಿ ಪರಿಶೀಲಿಸೋಣ. ವೈಟ್ ಸ್ಟಾರ್ ಲೈನ್ ಕಂಪನಿಯ ಬಳಿ ಟೈಟಾನಿಕ್ ತರವೇ ಕಾಣುವ ಒಲಿಂಪಿಕ್ ಎಂಬ ಮತ್ತೊಂದು ಹಡಗಿತ್ತು. ಆ ಒಲಿಂಪಿಕ್ ಹಡಗು ಮೊದಲೇ ಡ್ಯಾಮೇಜ್ ಆಗಿತ್ತು ಮತ್ತು ಅದಕ್ಕೆ ಇನ್ಶೂರೆನ್ಸ್ ಕೂಡ ಸಿಗ್ತಾ ಇರಲಿಲ್ಲ. ಹಾಗಾಗಿ ಇನ್ಶೂರೆನ್ಸ್ ಹಣ ಲೂಟಿ ಮಾಡಕ್ಕೆ ಕಂಪನಿ ಟೈಟಾನಿಕ್ ಜಾಗದಲ್ಲಿ ಡ್ಯಾಮೇಜ್ ಆಗಿದ್ದ ಒಲಿಂಪಿಕ್ ಹಡಗನ್ನ ಕಳುಹಿಸಿ ಬೇಕೆಂತಲೇ ಆಕ್ಸಿಡೆಂಟ್ ಮಾಡಿಸ್ತು ಅನ್ನೋದು ಈ ಥಿಯರಿಯ ಮುಖ್ಯ ಸಾರಾಂಶ. ಆದರೆ ಈ ಥಿಯರಿ ಹೇಗೆ ಟುಸ್ ಆಗುತ್ತೆ ಅನ್ನೋದನ್ನ ಈ ಸಾಕ್ಷಿ ಅದ್ಭುತವಾಗಿ ವಿವರಿಸುತ್ತೆ ನೋಡಿ. ನೋಡಲು 2 ಹಡಗುಗಳು ಒಂದೇ ಥರ ಇದ್ರೂ ಆಕ್ಸಿಡೆಂಟ್ ಆದ ನಂತರ ಸಮುದ್ರದಡಿಯಿಂದ ತೆಗೆದ ಹಡಗಿನ ಬಿಡಿಭಾಗಗಳ ಮೇಲೆ ಟೈಟಾನಿಕ್ ಹಡಗಿಗೆ ಮಾತ್ರ ಸೇರಿದ್ದ ನಿಖರವಾದ ಸೀರಿಯಲ್ ನಂಬರ್ಗಳಿದ್ವು. ಇದರಿಂದ ಮುಳುಗಿದ್ದು ನಿಜವಾದ ಟೈಟಾನಿಕ್ ಹಡಗೆ ಅನ್ನೋದು ಸೈಂಟಿಫಿಕ್ ಆಗಿ ಪ್ರೂವ್ ಆಗುತ್ತೆ. ನಿಮ್ಗೆ ಗೊತ್ತಾ, ಟೈಟಾನಿಕ್ ಮುಳುಗುತ್ತಿರುವಾಗ ಕಳುಹಿಸಿದ ಎಮರ್ಜೆನ್ಸಿ ಸಿಗ್ನಲ್ಸ್ ಅದೇ ಹಾದಿಯಲ್ಲಿದ್ದ ಒಲಿಂಪಿಕ್ ಹಡಗಿಗೂ ತಲುಪಿತ್ತು. ಆದರೆ ಆ ಹಡಗು ಪ್ರಯಾಣಿಕರನ್ನ ರಕ್ಷಿಸಲು ಬರಲೇ ಇಲ್ಲ. ಅದನ್ನ ಬೇಕಂತಲೇ ತಡೆಯಲಾಯಿತು. ಕಾರಣ, ತಮ್ಮ ಕಣ್ಣೆದುರೆ ಟೈಟಾನಿಕ್ ಮುಳುಗುತ್ತಿರುವುದನ್ನ ಕಂಡು ನಲುಗಿ ಹೋಗಿದ್ದ ಜನರಿಗೆ ನೋಡಲು ಅಚ್ಚುಮೆಚ್ಚು ಟೈಟಾನಿಕ್ ರೀತಿಯೇ ಇರುವ ಮತ್ತೊಂದು ಹಡಗು ತಮ್ಮತ್ತ ಬರ್ತಾ ಇರೋದನ್ನ ಕಂಡ್ರೆ ವಿಪರೀತ ಟ್ರಾಮಾ ಅಥವಾ ಮಾನಸಿಕ ಆಘಾತವಾಗಬಹುದು ಅನ್ನೋ ಕಾರಣಕ್ಕೆ ಆ ಹಡಗನ್ನ ದೂರವೇ ಉಳಿಯುವಂತೆ ಮಾಡಲಾಯಿತು. ಈ ನಂಬರ್ ಒಮ್ಮೆ ಗಮನಿಸಿ, 265. ಟೈಟಾನಿಕ್ ತನ್ನ ಮೊದಲ ಪ್ರಯಾಣ ಶುರು ಮಾಡುವ ಮೊದಲೇ ಒಂದು ದೊಡ್ಡ ರಕ್ತಪಾತಕ್ಕೆ ಸಾಕ್ಷಿಯಾಗಿತ್ತು. ಹೌದು, ಈ ಬೃಹತ್ ಹಡಗಿನ ನಿರ್ಮಾಣ ಕಾರ್ಯದಲ್ಲಿ 8 ಜನ ಕಾರ್ಮಿಕರು ಪ್ರಾಣ ಕಳ್ಕೊಂಡಿದ್ರು ಮತ್ತು 257 ಜನ ಗಂಭೀರವಾಗಿ ಗಾಯಗೊಂಡಿದ್ರು. ಈ ಹಡಗಿನ ಅಡಿಪಾಯದಲ್ಲೇ ಸಾವಿನ ಕರಿನೆರಳು ಆವರಿಸಿತ್ತು ಅಂತ ಹೇಳ್ಬೋದು. ಸರಿ, ಈ ತನಿಖೆಯ ಮುಖ್ಯ ಕೇಂದ್ರಬಿಂದುವಾದ ನನ್ನ ಜೇಮಿ ಬಳಿಗ ವಾಪಸ್ ಬರೋಣ. ಜೇಮಿ ದೊಡ್ಡವನಾಗ್ತಿದ್ದಂತೆ ಅವನ ಆ ಹಳೆಯ ನೆನ್ಪುಗಳು ನಿಧಾನವಾಗಿ ಮರೆಯಾಗ್ತಾ ಹೋದ್ವು. ಆದರೆ ಅವನ ಒಳಗಿದ್ದ ಆ ಕಲೆ, ಆ ಇನ್ಸ್ಟಿಂಕ್ಟ್ ಹಾಗೆಯೇ ಉಳಿದುಕೊಂಡಿತ್ತು. ಕೇಳಲು ಆಶ್ಚರ್ಯ ಎನ್ನಿಸಿದ್ರೂ ಮುಂದೆ ಬೆಳೆದು ದೊಡ್ಡವನಾದ ಮೇಲೆ ಆತ ಕೂಡ ಒಬ್ಬ ಡಿಸೈನರ್ ಆಗಿಯೇ ತನ್ನ ವೃತ್ತಿಜೀವನವನ್ನ ಆರಿಸಿಕೊಂಡ. ಈ ಇಡೀ ತನಿಖೆಯ ಕೊನೆಯಲ್ಲಿ ನಮ್ಮೆಲ್ಲರನ್ನೂ ಕಾಡುವ ಒಂದು ರೋಮಾಂಚಕ ಪ್ರಶ್ನೆ ಇದು. ವಿಜ್ಞಾನ ಮತ್ತು ಫೊರೆನ್ಸಿಕ್ ಸಾಕ್ಷಿಗಳು ಏನೇ ಹೇಳಿದ್ರೂ ಮನುಷ್ಯನ ಆತ್ಮದ ರಹಸ್ಯಗಳು ಇಂದಿಗೂ ನಿಗೂಢವಾಗಿಯೇ ಇವೆ. ಕೆಲವು ದುರಂತಗಳು ಎಷ್ಟು ಅಗಾಧವಾಗಿರುತ್ತವೆ ಅಂದರೆ ಅವುಗಳನ್ನು ಕೇವಲ ಒಂದು ಜನ್ಮದಲ್ಲಿ ಅನುಭವಿಸಿ ಮುಗಿಸಲು ಸಾಧ್ಯವಿಲ್ಲವೇ? ಈ ಆಳವಾದ ಪ್ರಶ್ನೆಯನ್ನ ನಿಮ್ಗೆ ಬಿಡುತ್ತಿದ್ದೇನೆ. ಯೋಚಿಸಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ.